ವಿಶ್ವಗ್ರ ಎಜು ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಅಲೆಯನ್ನ ಎಬ್ಬರಿಸ್ತಾ ಇರುವಂತಹ ಒಂದು ಸಂಸ್ಥೆ ಈ ವಿಶ್ವಗ್ರ ಎಜು ಸೊಲ್ಯೂಷನ್. ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಆಪರೇಷನ್ ಅಕ್ಷರ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ನ ಶುರು ಮಾಡ್ತಾ ಇದೆ. ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಉಚಿತ ಶಿಕ್ಷಣ ಕ್ರಾಂತಿಯನ್ನ, ಕ್ವಾಲಿಟಿ ಆಫ್ ಎಜುಕೇಶನ್ ನ ಉಚಿತವಾಗಿ ಕೊಡಬೇಕು ಅನ್ನೋದು ಇವರ ಥಾಟ್. ಇವರ ದೃಷ್ಟಿಕೋನ ಏನು ಅಂತ ಅಂದ್ರೆ, ಮೊದಲನೇದು ಪ್ರತಿ ಮಕ್ಕಳಿಗೂ ಉಚಿತ, ಸುಲಭ ಹಾಗೂ ಸಮಗ್ರ ಶಿಕ್ಷಣವನ್ನು ಒದಗಿಸುವ ಮೂಲಕ ಯಾವೊಬ್ಬ ವಿದ್ಯಾರ್ಥಿಯು ಆರ್ಥಿಕವಾಗಿ ಆಗುವಂತಹ ಅಡಚಣೆಗಳಿಂದ, ಶಿಕ್ಷಣದಿಂದ ವಂಚಿತರಾಗಬಾರದು, ಜ್ಞಾನಾಧಾರಿತವಾದಂತಹ ಸಮಾಜವನ್ನ ನಿರ್ಮಿಸಬೇಕು ಅನ್ನೋದು ಇವರ ಮೊದಲನೇ ದೃಷ್ಟಿಕೋನ. ಇನ್ನ ಎರಡನೇದು ಮಿಷನ್ ಉದ್ದೇಶಗಳು ಏನಿರಬಹುದು ಅಂತ ಅಂದ್ರೆ, ಮುಂದಿನ 2 ವರ್ಷಗಳಲ್ಲಿ ಕರ್ನಾಟಕದ 3,36,000 ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಒದಗಿಸುವುದು. ಇದರಲ್ಲಿ ಶೈಕ್ಷಣಿಕ ವಿಷಯಗಳಿರಬೇಕು, ಜೀವನದ ಕೌಶಲ್ಯಗಳು ಇರಬೇಕು, ಡಿಜಿಟಲ್ ಶಿಕ್ಷಣ ಇರಬೇಕು, ಸಾಂಸ್ಕೃತಿಕ ಮೌಲ್ಯಗಳು ಸೇರಿದಂತೆ ಈ ಕಾರ್ಯಕ್ರಮವನ್ನ ಸಮುದಾಯ, ಕಾರ್ಪೊರೇಟ್ ಹಾಗೂ ಸರ್ಕಾರಿ ಸಹಕಾರದಿಂದ ಸ್ಥಿರವಾಗಿ ನಡೆಸಬೇಕು ಎಂಬಂತಹ ಮಿಷನ್ ಅನ್ನ, ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನ ವಿಶ್ವಗ್ರ ಎಜು ಸೊಲ್ಯೂಷನ್ ಮಾರ್ಕೆಟಿಂಗ್ ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಲಯನ್ಸ್ ಕ್ಲಬ್ ಅವರ ಸಹಭಾಗಿತ್ವವನ್ನು ತಗೊಂಡು ಈ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಕ್ಕೂ ಮನೆಗೂ ತಲುಪಿಸಬೇಕು ಅಂತ ಹೇಳಿ ಹೊರಟಿದ್ದಾರೆ. ಇನ್ನು ಈ ಯೋಜನೆಯ ಸ್ಥಿಮಿತತೆ ಅಂದ್ರೆ ಚೌಕಟ್ಟು ಎಷ್ಟಿದೆ ಅಂತ ನೋಡ್ಕೊಳ್ಳೋದಾದ್ರೆ, ಒಂದನೇದು ಅವಕಾಶ ಅಥವಾ ಈ ಅಕ್ಷರ್ ಅನ್ನುವ ಪದದ ಮೂಲ ಅರ್ಥ ಏನು ಅಂತ ನೋಡೋದಾದ್ರೆ, ಆಕ್ಸೆಸ್ ಅಂದ್ರೆ ಅವಕಾಶ, ಪ್ರತಿಯೊಬ್ಬ ಮಕ್ಕಳಿಗೂ ಸಮಾನವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರವೇಶವನ್ನ ಒದಗಿಸುವುದು. ಇನ್ನೊಂದು ಕೆ ಅಂದ್ರೆ ನಾಲೆಡ್ಜ್, ಜ್ಞಾನ, ಗುಣಮಟ್ಟದ ಜ್ಞಾನವನ್ನ ಪುಸ್ತಕಗಳ ಮೂಲಕ, ಶಿಕ್ಷಕರು ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಮಕ್ಕಳಿಗೆ ತಲುಪಿಸೋದು. ಇನ್ನೊಂದು ಎಸ್ ಅಂದ್ರೆ ಸಪೋರ್ಟ್, ಬೆಂಬಲ, ಶಿಕ್ಷಕರು, ಸಮುದಾಯ, NGO, ಕಾರ್ಪೊರೇಟ್ಗಳ ಬಲವಾದ ಬೆಂಬಲ ವಲಯವನ್ನ ನಿರ್ಮಿಸೋದು. ಇನ್ನೊಂದು ಹೋಪ್ ಅಂದ್ರೆ ಭರವಸೆ, ಕುಟುಂಬಗಳಿಗೆ ಶಿಕ್ಷಣದ ಮೂಲಕ ಉದ್ಯೋಗ, ಗೌರವ, ನಿಜವಾದ ನೈಜ ಭರವಸೆಗಳನ್ನ ಅವರ ಮನಸ್ಸಿಗೆ ಅರ್ಥ ಆಗೋ ಹಾಗೆ ತಲುಪಿಸೋದು. ಇನ್ನೊಂದು ಆಕ್ಷನ್ ಅಂದ್ರೆ ಕಾರ್ಯರೂಪಗೊಳಿಸೋದು. ಹೇಗೆ? ಜಿಲ್ಲಾ ಮಟ್ಟದ ಸಮಿತಿಗಳಿರ್ತದೆ, ಡಿಜಿಟಲ್ ಹಬ್ಗಳಿರ್ತದೆ, ಹಣಕಾಸು ಯೋಜನೆಗಳ ಮೂಲಕ ಪ್ರಾಯೋಗಿಕವಾಗಿ ಇದನ್ನ ಕಾರ್ಯಗತವನ್ನ ಕಳಿಸ್ತಾರೆ. ಇನ್ನೊಂದು ಅಕ್ಷರ್ ಪದದ ಲಾಸ್ಟ್ನೇ ವರ್ಡ್ ಆರ್ ಅಂದ್ರೆ ರೆವಲ್ಯೂಷನ್, ಕ್ರಾಂತಿ. ಕರ್ನಾಟಕವನ್ನ ಉಚಿತ ಶಿಕ್ಷಣದ ಮಾದರಿ ರಾಜ್ಯವನ್ನಾಗಿಸುವ ಕ್ರಾಂತಿಯನ್ನು ಆರಂಭಿಸಬೇಕು ಅನ್ನೋದು ಇವರ ಬಹುಮುಖ್ಯವಾದಂತ ಯೋಜನೆ ಆಗಿದೆ. ಈ ಪ್ರಾಜೆಕ್ಟ್ ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ, ಹೇಗೆ ಕಾರ್ಯರೂಪಗೊಳ್ಳುತ್ತೆ ಅನ್ನೋದಕ್ಕೆ ಅವರ ಎಕ್ಸ್ಪ್ರೆಷನ್ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳ ಗುರುತಿಸುವಿಕೆ. ಫಸ್ಟ್ ಒಂದಷ್ಟು ವಿದ್ಯಾರ್ಥಿಗಳನ್ನ ಗುರುತಿಸಬೇಕು. ಸರ್ಕಾರಿ ಶಾಲೆಗಳು, ಗ್ರಾಮ ಪಂಚಾಯಿತಿಗಳು, NGOಗಳು, ಲಯನ್ಸ್ ಕ್ಲಬ್ ಸದಸ್ಯರ ಸಹಕಾರದಿಂದ ಬಡ ವಿದ್ಯಾರ್ಥಿಗಳು, ನಿಜವಾಗಿಯೂ ಈ ಕಾನ್ಸೆಪ್ಟ್ ಯಾವ ವಿದ್ಯಾರ್ಥಿಗಳಿಗೆ ಅವಶ್ಯಕ ಅನ್ನೋದನ್ನ ಗುರುತಿಸೋದು. ಎರಡನೇದು ಬಡ ಮಕ್ಕಳಿಗೆ, ಕಾರ್ಮಿಕ ವರ್ಗದ ಮಕ್ಕಳಿಗೆ, ಗ್ರಾಮೀಣ ಬಡ ಮಕ್ಕಳಿಗೆ, ವಲಸೆ ಕಾರ್ಮಿಕರ ಮಕ್ಕಳುಗಳಿಗೆ ವಿಶೇಷ ಆದ್ಯತೆಯನ್ನ ಕೊಡ್ತಾರೆ. ಇನ್ನೊಂದು ಲಯನ್ಸ್ ಕ್ಲಬ್ ಜೊತೆ ಜಂಟಿಯಾದಂತಹ ವಿಶ್ವಗ್ರದ ಸ್ವಯಂ ಸೇವಕರು ಗ್ರಾಮೀಣ ಮಟ್ಟದಲ್ಲಿ ಸಮೀಕ್ಷೆ ನಡೆಸಿ ವಿದ್ಯಾರ್ಥಿಗಳನ್ನ ದಾಖಲೆಯನ್ನ ಮಾಡಿಕೊಳ್ತಾರೆ. ಇಷ್ಟೆಲ್ಲ ಕಾರ್ಯವನ್ನ ಮಾಡಬೇಕು ಅಂದ್ರೆ ಅಧ್ಯಯನ ಸಾಮಗ್ರಿಗಳು 2,500 ಅಂದ್ರೆ ಪುಸ್ತಕ, ಉಡುಪು, ಸಾಮಗ್ರಿಗಳು ಎಲ್ಲ ಸೇರ್ಬಿಟ್ಟು, ಇನ್ನು ಡಿಜಿಟಲ್ ಪ್ರವೇಶ 2,500, ಟ್ಯಾಬು, ಸಾಮಾನ್ಯ ಸಾಧನ ಮತ್ತು ಇಂಟರ್ನೆಟ್ ಇಂಥದ್ದು. ಇನ್ನು ಶಿಕ್ಷಕರ ಸಹಾಯ ಅಥವಾ ಟ್ಯೂಷನ್ 3,000 ಅಂದ್ರೆ 3,000, ಹೆಚ್ಚುವರಿ ತರಗತಿ, ಮಾರ್ಗದರ್ಶನ ಇಂಥದ್ದೆಲ್ಲ ಬೇಕಾಗುತ್ತೆ. ಇನ್ನು ಜೀವನ ಕೌಶಲ್ಯ ಮತ್ತು ಮೌಲ್ಯ ಶಿಕ್ಷಣ 1,000, ವ್ಯಕ್ತಿತ್ವ, ಆರೋಗ್ಯ, ಮೌಲ್ಯಗಳನ್ನು ತಿಳಿಸಿ ಹೇಳುವಂಥದ್ದು. ನಿರ್ವಹಣೆ ಮತ್ತು ಮೇಲ್ವಿಚಾರಣೆ 1,000, ಮೌಲ್ಯಮಾಪನ ಅಥವಾ ಆಡಳಿತ. ಒಟ್ಟು 10,000 ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಖರ್ಚು ವೆಚ್ಚ ಆಗ್ತದೆ. ಇನ್ನು ಜಿಲ್ಲಾ ಮಟ್ಟದ ಯೋಜನೆಗಳೇನಪ್ಪಾ ಅಂತಂದ್ರೆ, ಪ್ರತಿ ಜಿಲ್ಲೆಗೆ ಸುಮಾರು 10,800 ವಿದ್ಯಾರ್ಥಿಗಳು ಅಂದ್ರೆ 31 ಜಿಲ್ಲೆಗಳು. ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಶಿಕ್ಷಣ ಕೋಶ ಅಂತೇಳಿ, ಡಿಸ್ಟ್ರಿಕ್ಟ್ ಎಜುಕೇಶನ್ ಸೆಲ್ಸ್ ಅಂತ ಹೇಳಿ ಒಂದು ವಿಶ್ವಗ್ರ ಎಜು ಸೊಲ್ಯೂಷನ್ ಸಂಯೋಜಕರು ಹಾಗೂ ಲಯನ್ಸ್ ಕ್ಲಬ್ ವಿಶ್ವಗ್ರ ಪ್ರತಿನಿಧಿಗಳು ಇದನ್ನ ಮೂವ್ ಮಾಡ್ತಾರೆ, ಅಂದ್ರೆ ನಡೆಸ್ತಾರೆ. ಪ್ರತಿಯೊಂದು ತಾಲೂಕಿನಲ್ಲೂ 1,000ದಿಂದ 1,500 ವಿದ್ಯಾರ್ಥಿಗಳ ಕ್ಲಸ್ಟರ್ಗಳು ಮೂವ್ ಮಾಡ್ತಾರೆ ಇದನ್ನ. ಇನ್ನು ಶಿಕ್ಷಕರು ಮತ್ತು ಸ್ವಯಂ ಸೇವಕರು ಹೇಗಿರ್ತಾರೆ? 10,000 ಶಿಕ್ಷಕರು ಮತ್ತು 25,000 ಸ್ವಯಂ ಸೇವಕರನ್ನ ನೇಮಕ ಮಾಡಿಕೊಳ್ಳುತ್ತೆ ಈ ಸಂಸ್ಥೆ ಲಯನ್ಸ್ ಕ್ಲಬ್ ಜೊತೆಯಾಗಿ. ಲಯನ್ಸ್ ಕ್ಲಬ್ ಸದಸ್ಯರು, ಸ್ಥಳೀಯ ಸ್ವಯಂ ಸೇವಕರು ಕೂಡ ಇದರಲ್ಲಿ ಒಗ್ಗೂಡಿರ್ತಾರೆ. ಇನ್ನು ಶಿಕ್ಷಕರ ತರಬೇತಿ, ಡಿಜಿಟಲ್ ಬೆಂಬಲ, ಮಾನಸಿಕ ಮೌಲ್ಯಮಾಪನವನ್ನ ವಿಶ್ವಗ್ರ ಎಜು ಸೊಲ್ಯೂಷನ್ ಸಂಸ್ಥೆ ನೋಡ್ಕೊಳ್ತದೆ. ಲಯನ್ಸ್ ಕ್ಲಬ್
ಮೂಲ ಸೌಕರ್ಯ ಮತ್ತು ಜಾಗೃತಿ ಕಾರ್ಯಕ್ರಮ, ಪೋಷಕರ ಸಭೆಯನ್ನ ನೋಡ್ಕೊಳ್ತಾರೆ. ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ. ವಿಶ್ವಗ್ರ ಎಜು ಸೊಲ್ಯೂಷನ್ ಡಿಜಿಟಲ್ ಪೋರ್ಟಲ್, ಪ್ರಗತಿ ವರದಿ, ತ್ರೈಮಾಸಿಕ ಮೌಲ್ಯಮಾಪನ ಇಂಥದ್ದನ್ನ ನೋಡ್ಕೊಂಡ್ರೆ ಲಯನ್ಸ್ ಕ್ಲಬ್ ವಿಶ್ವಗ್ರ ಸಮುದಾಯ ಮಟ್ಟದ ಪರಿಶೀಲನೆ ಮತ್ತು ಪೋಷಕರ ಸಭೆಗಳನ್ನ ಆಯೋಜನೆಗಳನ್ನ ಮಾಡ್ಕೊಳ್ತದೆ. ಒಟ್ಟು ಈ ಪ್ರಾಜೆಕ್ಟ್ಗೆ ಹಣಕಾಸು ಯೋಜನೆ ಅಂದ್ರೆ 3,360 ಕೋಟಿ ರೂಪಾಯಿನ ಬಜೆಟ್ ಇದು. ಕಾರ್ಪೊರೇಟರ್ CSR ವಿಶ್ವಗ್ರ ಸಂಪರ್ಕದಿಂದ 30% ಹಣವನ್ನು ಕೊಡ್ತಾರೆ. ಸರ್ಕಾರಿ ನೆರವು ಅಂದರೆ ಸರ್ವ ಶಿಕ್ಷಣ ಅಭಿಯಾನದಿಂದ NEP ಯೋಜನೆಗಳು 40% ಕೊಡ್ತಾರೆ. ಸಮುದಾಯದ ದೇಣಿಗೆ ಅಂದರೆ ಲಯನ್ಸ್ ಕ್ಲಬ್, ನೆಟ್ವರ್ಕ್, ದೇವಸ್ಥಾನ, ಟ್ರಸ್ಟ್, ದಾನಿಗಳು ಎಲ್ಲ ಸೇರಿ 20% ಹಾಕ್ತಾರೆ. ಅಂತಾರಾಷ್ಟ್ರೀಯ ಅನುದಾನ ಅಂದರೆ ಯುನಿಸೆಫ್ ಅಥವಾ ಯುನೆಸ್ಕೋ ಇತ್ಯಾದಿ ಕಡೆಯಿಂದ ಒಂದು 10% ಹಣ ಬರ್ತದೆ. ಒಟ್ಟಾರೆ ಈ ಪ್ರಾಜೆಕ್ಟ್ ನ ಹಣ ಬಂದ್ಬಿಟ್ಟು 3,360 ಕೋಟಿ ಇಂಡಿಯನ್ ರೂಪಾಯಿಗಳಾಗಿದೆ. ಇನ್ನು 2 ವರ್ಷಗಳ ವೇಳಾಪಟ್ಟಿ. ಆಲ್ರೆಡಿ ಈ ಪ್ಲಾನ್ನ ಪ್ರಕಾರ ಮುಂದಿನ 2 ವರ್ಷಗಳ ವೇಳಾಪಟ್ಟಿಯೇ ಸಿದ್ಧವಾಗಿದೆ. ಪ್ರಥಮ ವರ್ಷ 1,50,000 ವಿದ್ಯಾರ್ಥಿಗಳು, 15 ಜಿಲ್ಲೆಗಳು, 650 ಡಿಜಿಟಲ್ ಹಬ್ಗಳ ಸ್ಥಾಪನೆ ಆಗುತ್ತೆ. 4,000 ಶಿಕ್ಷಕರು ಮತ್ತು 10,000 ಸ್ವಯಂ ಸೇವಕರು ಕೆಲಸ ಮಾಡ್ತಾರೆ. 2ನೇ ವರ್ಷ ಉಳಿದ 1,86,000 ವಿದ್ಯಾರ್ಥಿಗಳು ಎಲ್ಲ 31 ಜಿಲ್ಲೆಗಳಲ್ಲೂ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಒಟ್ಟು 1,120 ಡಿಜಿಟಲ್ ಹಬ್ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ವೃತ್ತಿಪರ ತರಬೇತಿ ಮತ್ತು ಉದ್ಯಮಿತ್ವ ಪಾಠಗಳು ಕೂಡ ಪ್ರಾರಂಭವಾಗುತ್ತೆ. ಅಪೇಕ್ಷಿತ ಫಲಿತಾಂಶ. ಸರಿ, ಇಷ್ಟೆಲ್ಲ ಮಾಡ್ತೀರಪ್ಪ, ಇದರಿಂದ ಏನ್ ಲಾಭ, ಇದರಿಂದ ಹೇಗೆ ಫಲಿತಾಂಶ ಬರುತ್ತೆ, ಏನಾಗುತ್ತೆ, ನೀವೆಷ್ಟು ಅಶ್ಯೂರೆನ್ಸ್ ಕೊಡ್ತೀರಾ ಅಂತ ಕೇಳೋದಾದ್ರೆ 3,36,000 ವಿದ್ಯಾರ್ಥಿಗಳಿಗೆ ಉಚಿತ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತೇವೆ. ಶಾಲೆಯನ್ನ ಬಿಟ್ಟು ಹೋಗ್ಲಿಕ್ಕೆ ರೆಡಿನೇ ಇರಲ್ಲ ಸ್ಟೂಡೆಂಟ್, ಕಲಿಲೇಬೇಕು ಅನ್ನುವಂತಹ ಒಂದು ಉತ್ಸಾಹವನ್ನ, ಪ್ರೋತ್ಸಾಹವನ್ನ ಈ ಪ್ರಾಜೆಕ್ಟ್ ಅಲ್ಲಿ ಕೊಡ್ತೀವಿ. ಅಧ್ಯಯನ ಮತ್ತು ಜೀವನ ಕೌಶಲ್ಯಗಳಲ್ಲಿ ಸುಧಾರಣೆ ಹಾಗೂ ಸಮುದಾಯಗಳ ಪಾಲುದಾರಿಕೆಯನ್ನ ಹೆಚ್ಚು ಮಾಡ್ತೀವಿ. ಉಚಿತ ಶಿಕ್ಷಣದ ಕ್ರಾಂತಿಯಲ್ಲಿ ಲಯನ್ಸ್ ಕ್ಲಬ್ ವಿಶ್ವಗ್ರ ಮತ್ತು ವಿಶ್ವಗ್ರ ಎಜು ಸೊಲ್ಯೂಷನ್ ನ ಹೆಸರುಗಳು ರಾಜ್ಯಾದ್ಯಂತ, ದೇಶಾದ್ಯಂತ ಸುದ್ದಿ ಮಾಡೋದ್ರಲ್ಲಿ 2 ಮಾತಿಲ್ಲ ಎಂಬುವಂತ ಅಶ್ಯೂರೆನ್ಸ್ ಅನ್ನ ಈ ಸಂಸ್ಥೆಯವರು ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆಪರೇಷನ್ ಅಕ್ಷರ ಯೋಜನೆಯು ವಿಶ್ವಗ್ರ ಎಜು ಸೊಲ್ಯೂಷನ್ ಮಾರ್ಕೆಟಿಂಗ್ ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಲಯನ್ಸ್ ಕ್ಲಬ್ ವಿಶ್ವಗ್ರ ಸಂಯುಕ್ತವಾದಂತಹ ಒಂದು ಶಕ್ತಿಯಾಗಿದೆ. ಉಚಿತ ಶಿಕ್ಷಣದ ವಿಭಾಗದಲ್ಲಿ ಕರ್ನಾಟಕವನ್ನ ಭಾರತಕ್ಕೆ ದಾರಿದೀಪವನ್ನಾಗಿಸುವ ಕ್ರಾಂತಿಯನ್ನ ಆರಂಭಿಸ್ತಾ ಇದ್ದಾರೆ ಈ ಸಂಸ್ಥೆಯವರು. ಧನ್ಯವಾದಗಳು.